ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಕೀಲಾ ಬಾನು ಮಾಬುಸಾಬ್ ಮುಜಾವರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ಪೀನ ಮಸೂರದ ಎದುರಿಗೆ ಒಂದು ವಸ್ತುವನ್ನು ಸಂಗಮ ಬಿಂದು F1 ಮೇಲೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಸ್ತುವಿನಿಂದ ಹೊರಡುವ ಒಂದು ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಮಸೂರದಲ್ಲಿ ವಕ್ರೀಭವನ ಹೊಂದಿ ಸಂಗಮ ಬಿಂದು F2 ಮೂಲಕ ಹಾದು ಹೋಗುತ್ತದೆ. ಅದೇ ರೀತಿ ವಸ್ತುವಿನಿಂದ ಹೊರಡುವ ಇನ್ನೊಂದು ಕಿರಣವು ಮಸೂರದ ದೃಕ್ಕೇಂದ್ರ Oದ ಮೂಲಕ ವಕ್ರೀಭವನ ಹೊಂದದೆ ನೇರವಾಗಿ ಚಲಿಸುತ್ತದೆ. ಈ ಎರಡೂ ಕಿರಣಗಳು ಒಂದಕ್ಕೊಂದು ಛೇದಿಸದೆ ಸಮಾಂತರವಾಗಿ ಚಲಿಸುತ್ತವೆ. ಅಂದರೆ ಈ ಪ್ರತಿಬಿಂಬವು ಅನಂತ ದೂರದಲ್ಲಿ ಉಂಟಾಗಿರುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣಗಳೆಂದರೆ, ಮೊದಲನೆಯದಾಗಿ ಸ್ಥಾನ, ಅನಂತ ದೂರದಲ್ಲಿ. ಎರಡನೆಯದಾಗಿ ಗಾತ್ರ, ವಸ್ತುವಿಗಿಂತಲೂ ದೊಡ್ಡದು, ಅಂದರೆ ವರ್ಧಿಸಿದ. ಮೂರನೆಯದಾಗಿ ಸ್ವಭಾವ, ತಲೆ ಕೆಳಗಾಗಿದ್ದು ಸತ್ಯ ಪ್ರತಿಬಿಂಬವಾಗಿದೆ. ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆ ಹಿಡಿಯಲು ಸಾಧ್ಯವಿದೆ. ಧನ್ಯವಾದಗಳು.